ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಗರತ್ನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸಿ ಹಲಸಿನ ಕಾಳು ಸಿಕ್ಕಿತ್ತು ಅಂತೇಳಿ ಅದ್ರದ್ದು ಬಸ್ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಯಾವ ವಿಧಾನದಲ್ಲಿ ಬಸ್ಸಾಂಬಾರು ಮಾಡ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಸ್ಟು ನಾನು ಕಾಳೆಲ್ಲ ನೀಟಾಗಿ ವಾಶ್ ಮಾಡಿ ಕುಕ್ಕರಿಗೆ ಹಾಕಿ ನೀರು ಉಪ್ಪು ಹಾಕಿ ಅದನ್ನು 3 ವಿಜಿಲ್ ಬಡಿಸ್ಕೊತೀನಿ. ಹಾಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಣಮೆಣಸಿನ್ಕಾಯಿ, ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಾಗೆ ಸ್ವಲ್ಪ ಕಾಳುಮೆಣಸು, ಜೀರಿಗೆ ಇದಿಷ್ಟನ್ನು ಸೇರಿಸ್ಕೊತೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೋಬೇಕು, ನಾನಿಲ್ಲಿ ತೋರಿಸಿಲ್ಲ. ನಂತರ ಇಲ್ಲಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಅದು ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆಗ್ತಿದ್ದಂಗೆ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಜಾರಿಗೆ ಎತ್ಕೊಬಿಡ್ತೀನಿ. ನಂತರ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಮ್ಮ ತಾಯಿಯರೆಲ್ಲ ಇದನ್ನ ಸುಟ್ಬಿಟ್ಟು ಮಾಡ್ತಿದ್ರು, ಅರ್ಧ ಸುಡ್ತಿದ್ರು, ಅರ್ಧ ಹಸಿ ಹಾಕಿ ಮಾಡ್ತಾಯಿದ್ರು. ಈಗ ನಮಗೆ ಸುಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಹುರ್ಕೊತಾ ಇದ್ದೀನಿ ಅಷ್ಟೇ ನಾನು. ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಟೊಮೊಟೊನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇನ್ನು ಅದು ಬಿಸಿ ಇರುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಕಾಯಿ ಹಾಕಿ ಒಂಚೂರು ಲಾಸ್ಟ್ ಫ್ರೈ ಮಾಡಿ ಹಂಗೆ ಆಫ್ ಮಾಡಿಬಿಡ್ತೀನಿ. ಇದು ಆರಕ್ಕೆ ಬಿಟ್ಕೊಳ್ಳೋಣ. ಅಷ್ಟೊತ್ತಿಗೆ ಇಲ್ಲಿ ಕಾಳು ಬೆಂದು ರೆಡಿ ಆಯಿತು. ಕಾಳು ವಿಜಿಲಾಗಿ ರೆಡಿ ಆಯಿತು. ಇನ್ನು ನೆಕ್ಸ್ಟು ಇದು ವಿಜಿಲ್ ಹಾಕ್ಬಿಟ್ಟು ಕಾಳನ್ನ ಓಪನ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅವರೆಕಾಳು. ಒಳ್ಳೆ ಬೆಣ್ಣೆ ಇದ್ದಾಗಿರುತ್ತೆ ಇದು ಕಾಳು. ನಂತರ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನಾನು ಮೆಣಸು, ಜೀರಿಗೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಆದಷ್ಟು ನೈಸಾಗಿ ರುಬ್ಬಿದಷ್ಟು ಸಾಂಬಾರು ರುಚಿ ಆಗುತ್ತೆ. ನಾವೇನು ಇದನ್ನೆಲ್ಲ ಹಾಕಿ ಜಾರಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆಗ ನಾವು ಬೇಯಿಸಿಟ್ಕೊಂಡಿರೋದು ಕಾಳನ್ನು ಸ್ವಲ್ಪ ಸೇರಿಸ್ಕೊತೀನಿ. ಸಾಂಬಾರು ಹೆಚ್ಚಾಗಬೇಕು ಅಂದರೆ ಅದನ್ನು ಸ್ವಲ್ಪ ಕಾಳು ಜಾಸ್ತಿ ಸೇರಿಸ್ಕೊಂಡ್ರೆ ಸಾಂಬಾರು ಸ್ವಲ್ಪ ಹೆಚ್ಚಾಗುತ್ತೆ. ಸರಿ, ನಾನು ನೈಸಾಗಿ ರುಬ್ಬಿಟ್ಕೊಂಡು ಅದರಲ್ಲಿ ಸ್ವಲ್ಪ ಖಾರನ ಎತ್ತಿ ಸೈಡಿಗೆ ಇಟ್ಕೊತೀನಿ. ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂತಿದ್ದಂಗೆ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ಕೊಬಿಡ್ತೀನಿ. ಹಾಕೊಂಡು ನಾವು ಕಾಳು ಬಸ್ತಿಟ್ಕೊಂಡಿರ್ತೀವಲ್ಲ ನೀರು, ಆ ನೀರೇ ಸಾಕು ಸಾಂಬಾರಿಗೆ. ಭಾಳ ಟೇಸ್ಟ್ ಇರುತ್ತೆ. ಒಳ್ಳೆ ಈ ಹೋಳಿಗೆ ಕಟ್ ಮಾಡಿದಾಗ ಹೆಂಗೆ ನಾವು ಬೇಳೆ ಬೇಯಿಸಿರೋ ನೀರು ಅಷ್ಟೇ ಸಾಕಾಗುತ್ತೆ ನಮಗೆ. ಅದೇ ಥರನೇ ಬಸ್ಸಾರಿಗೂ ಅಷ್ಟೇ ಒಳ್ಳೆ ಟೇಸ್ಟಾಗಿ ಆಗಬೇಕು ಅಂದರೆ ನಾವೇನು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಅಷ್ಟೇ ನೀರು ಸಾಕು. ಅದಷ್ಟನ್ನು ಸೇರಿಸ್ಕೊಂಡು ನಂತರ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಇದನ್ನ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಈ ಕಡೆ ಕುದಿಯೋಷ್ಟೊತ್ತಿಗೆ ಈ ಕಡೆ ಪಲ್ಯನ ಒಗ್ಗರಣೆ ಮಾಡ್ಕೊಬಿಡ್ತೀನಿ. ನಾನು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಸೇರಿಸಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ಇದಕ್ಕೆ ಬೇಕಾದ್ರೆ 1-2 ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಕಾಳು ಎತ್ತಿಟ್ಕೊಂಡಿರ್ತೀವಲ್ಲ ಕಾಳನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಸಾಂಬಾರು ಖಾರ ಎತ್ತಿಟ್ಟಿದ್ನಲ್ಲ ಸ್ವಲ್ಪ ಸೈಡಿಗೆ ಅದನ್ನೇ ಈ ಕಾಳಿಗೆ ಸೇರಿಸ್ಕೊತಾ ಇದ್ದೀನಿ ನಾನು. ಸೇರಿಸ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೆಡಿ ಮಾಡಿಕೊಂಡೆ. ಈ ಕಡೆ ರೈಸಿಗೂ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇದು ಇನ್ನೇನು ಚೆನ್ನಾಗಿ ಹದವಾಗಿ ಬೇಯ್ತಾ ಬಂತು ಅಂದಾಗ ನಾನು ಕಡಲೆನೂ ಚೆಳ್ಳು ಎರಡನ್ನೂ ಚೆನ್ನಾಗಿ ಹುರಿದು ಅದನ್ನು ಪುಡಿ ಮಾಡಿಟ್ಕೊಂಡಿರ್ತೀನಿ. ಅದನ್ನು ಈ ಥರ ಪಲ್ಯ ಮಾಡಿದಾಗ ಸೇರಿಸ್ತೀನಿ. ಎಲ್ಲ ಪಲ್ಯಕ್ಕೂ ಸೇರಿಸಲ್ಲ, ಕೆಲವೊಂದು ಪಲ್ಯಕ್ಕೆ ಮಾತ್ರ ಸೇರಿಸಿಟ್ಕೊಂಡ್ರೆ ಭಾಳ ರುಚಿಯಾಗಿರುತ್ತೆ. ಇತ್ಲಾಗೆ ಸಾಂಬಾರು ರೆಡಿ ಆಯಿತು. ಈ ಕಡೆ ಅನ್ನನೂ ರೆಡಿ ಆಯಿತು. ಹಾಗೆ ಮುದ್ದೆಗೆ ಇಟ್ಕೊಬಿಟ್ಟೆ. ನೈಟಿನ ಊಟಕ್ಕಲ್ವ ಮುದ್ದೆ ಮಾಡ್ಕೊತೀವಿ ನಾವು, ಹಾಗಾಗಿ ಮುದ್ದೆಗೆ ಇಟ್ಕೊಂಡೆ. ಕೆಲವರು ಮುದ್ದೆ ಹೆಂಗೆ ಬೇಕು ಹಂಗೆ ಮಾಡ್ತಾರೆ, ತರಿ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಎಣ್ಣೆ ಬೇಕು ಬೆಣ್ಣೆ ಬೇಕು ಅಂತ. ಏನು ಬೇಡ, ಸಿಂಪಲಾಗಿ ಮಾಡ್ಕೊಬೋದು. ಮುದ್ದೆಗೆ ನೀರು ಇಡ್ತಾ ಇದ್ದಾಗೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಬಿಡ್ಬೇಕು. ಅದರೊಳಗೆ ಹಿಟ್ಟನ್ನು ಸೇರಿಸೋದ್ರಿಂದ ಕುದಿ ಚೆನ್ನಾಗಿ ಬರುತ್ತೆ. ನಂತರ ಅದಕ್ಕೆ ನಾವು ಏನು ಹಿಟ್ಟು ಚೆನ್ನಾಗಿ ಕುದ್ದು ಬಂದಮೇಲೆ ನಾವು ಹಿಟ್ಟನ್ನು ಸೇರಿಸ್ಬೇಕು. ಹಿಟ್ಟನ್ನು ಸೇರಿಸಿ ಈ ಥರ 1-2 ಟೈಮ್ ಈ ಥರ ಮಾಡಿ ಹಾಗೆ ಬಿಟ್ಬಿಡ್ಬೇಕು. ಅದನ್ನು ಅವಾಗ ತಿರುಗಿಸ್ತಾ ಇರಬಾರ್ದು. ಯಾಕೆ ಹಂಗೆ ತಿರುಗಿಸ್ಬಾರ್ದು ಅಂದರೆ ಇಲ್ಲಿ ಹಿಟ್ಟೇನಾದರೂ ನೀರಿಗೆ ಕಮ್ಮಿ ಆಗಿದ್ದರೆ ಅದು ಎಲ್ಲ ಗಂಟಾಗ್ಬಿಡುತ್ತೆ. ಹಂಗಾಗಿ ನಾವು ಒಂಚೂರು ಬೇಯೋವರೆಗೂ ಬಿಟ್ಟಾಗ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ್ಕೊಡುತ್ತೆ. ಬೆಂದಾಗ ನಾವು ತಿರುಗಿಸ್ದಾಗ ಗಂಟೆಲ್ಲ ಒಡೆಯುತ್ತೆ. ಹಾಗಾಗಿ ಕೆಲವ್ರು ಹೇಳ್ತಾರೆ ಮುದ್ದೆಗೆ ಉಪ್ಪು ಹಾಕೋದ್ರಿಂದ ಗಂಟಾಗಲ್ಲ ಅಂತ. ಅದೆಲ್ಲ ಸುಳ್ಳು. ಮುದ್ದೆ ಒಳ್ಳೆ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರನೇ ಮುದ್ದೆಗೆ ಉಪ್ಪು ಹಾಕೋದು ನಾವು. ಹಾಗೆ ನೋಡಿ ಚೆನ್ನಾಗಿ ತಿರುಗಿಸಿ ಈ ಥರ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಅದು ಬೇಗ ಬಿಡಬೇಕು. ಯಾಕಂದರೆ ಗಂಟಾಗಿರೋ ಮುದ್ದೆ ಎಲ್ಲ ಒಡೆದಿರುತ್ತಲ್ವ, ಆ ಹಿಟ್ಟು ಹಂಗೆ ಇರುತ್ತೆ. ಹಾಗಾಗಿ ಆ ಥರ ಬೇಯಿಸ್ಕೊಂಡಿದ್ದ ತಕ್ಷಣವೇ ಆ ಗಂಟೆಲ್ಲ ಒಡೆದಿರೋದೆಲ್ಲ ಈ ಮುದ್ದೆ ಹಿಟ್ಟು ಬೇಯ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿರುತ್ತೆ. ನಂತರ ನೋಡಿರಿ ಇಲ್ಲಿ ಪ್ಲೇಟಿಗೆ ಹಾಕೊಂಡು ಕಟ್ತಾಯಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ. ಮುದ್ದೆನ ಯಾವತ್ತೂ ನಾದಿ ಕಟ್ಟಿದ್ರೆ
ಈ ಥರ ನೈಸಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ. ಹಂಗೆ ತರಿ ಹಂಗೆ ಬಿಸಿ ಕೈ ಬಿಸಿ ಅನ್ನೋದಕ್ಕೋಸ್ಕರ ಹಿಂಗೆ ಕಟ್ಬಿಟ್ರೆ ನಾವು ಮೇಲೇ ಅದು ಚೆನ್ನಾಗಿರಲ್ಲ. ನೋಡಿ ನೈಟ್ ಊಟಕ್ಕೆ ಎಲ್ಲ ನಮ್ಮ ಮನೆಗೆ ಅಡುಗೆ ರೆಡಿ ಆಯಿತು. ರಸಮ್ಮು, ಹಾಗೆ ಬಸ್ಸಾಂಬಾರು, ಕಾಳು ಪಲ್ಯ, ಹಾಗೆ ಅನ್ನ, ಮುದ್ದೆ. ಇವತ್ತಿನ ನೈಟ್ ಊಟಕ್ಕೆ ಇದು. ಹಾಗೆ ಇಲ್ಲಿ ಅಡುಗೆ ಕೆಲಸ ಏನೋ ಮುಗ್ದೋಯ್ತು. ಇನ್ನು ನೋಡ್ರಿ ಅಡುಗೆ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಮ್ಮ ಅಡುಗೆ ಮನೆನ ನೋಡಿ. ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಈ ರೇಂಜಿಗೆ ಆಯಿತು. ಮುದ್ದೆ ಮಾಡಿದಾಗ ಹಿಂಗೆ ಆಗೋದು. ಆಮೇಲಿಂದ ಸರಿ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಊಟದಷ್ಟೊತ್ತಿಗೆ ಇದು ಕ್ಲೀನಾಗಿರ್ಬೇಕು ನನಗೆ. ನೆಕ್ಸ್ಟ್ ಊಟ ಆಗಿದ ತಕ್ಷಣ ಪಾತ್ರೆ ವಾಶ್ ಮಾಡಿಬಿಟ್ರೆ ಮುಗೀತು ನನ್ನ ಕೆಲಸ ಇವತ್ತಿನ